ನಾನು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಸೆಲೆಕ್ಟ್ ಮಾಡ್ತೀನಿ. ಯಾವುದಪ್ಪ ಅಂದರೆ ಫ್ರ್ಯಾಕ್ಷನ್ಸ್. ಫ್ರ್ಯಾಕ್ಷನ್ಸಲ್ಲಿ ಯಾವುದು ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ಸ್. ಯಾಕೆ ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್? ಬಿಕಾಸ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಫ್ರ್ಯಾಕ್ಷನ್ಸಲ್ಲಿ 4 ರೀತಿಯಲ್ಲಿ ಸಾಲ್ವ್ ಮಾಡ್ತಾರೆ. ಒಂದು ಅಡಿಷನ್, ಇನ್ನೊಂದು ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಹಾಗಾಗಿ ಇವತ್ತು ನಾನು ನಿಮಗೆ ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ಸ್ ಬಗ್ಗೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಯಾಕಂದರೆ ಆಲ್ರೆಡಿ ಅಡಿಷನ್ ಆಫ್ ಫ್ರ್ಯಾಕ್ಷನ್ಸ್ ಆಗಿದೆ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್, ಮಲ್ಟಿಪ್ಲಿಕೇಶನ್ ಅನ್ನೋದು ಟೇಬಲ್ಸಲ್ಲಿ ನೋಡಿರ್ತೀರ. ಮಲ್ಟಿಪ್ಲಿಕೇಶನ್ ಅನ್ನೋದು ಎಷ್ಟೊಂದು ಸಾಲ್ವ್ ಪ್ರಾಬ್ಲಮ್ಸ್ಗಳಲ್ಲಿ ನೀವು ಕೇಳ್ಪಟ್ಟಿರ್ತೀರ. ಸೊ ಅದೇ ರೀತಿಯಾಗಿ ಫ್ರ್ಯಾಕ್ಷನ್ಸ್ ನಾವು ಮಲ್ಟಿಪ್ಲೈ ಮಾಡಬಹುದು. ಫ್ರ್ಯಾಕ್ಷನ್ಸ್ ಅಂದರೆ ಏನು? ಫಸ್ಟ್ ನಿಮಗೆ ನಾನು ಅದನ್ನು ಈಗ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಫ್ರ್ಯಾಕ್ಷನ್ಸ್ ಅಂದರೆ ಒಂದು ನ್ಯೂಮರೇಟರು ಮತ್ತು ಡಿನಾಮಿನೇಟರ್ ಇರೋವಂಥ ನಂಬರ್ನ ನಾವು ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೇ ಫಾರ್ ಅನ್ ಎಕ್ಸಾಂಪಲ್ 5/10. 5/10 is a fraction. 2/12. 2/12 is a fraction. ಯಾವ ಒಂದು ನಂಬರ್ಗೆ ನ್ಯೂಮರೇಟರು ಮತ್ತು ಡಿನಾಮಿನೇಟರ್ ಇರುತ್ತೋ ಅದನ್ನು ನಾವು ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಇವಾಗ ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ನ ನಾವು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. ಏನಪ್ಪ ಅಂದರೆ ರಿಡಕ್ಷನ್. ಏನಂತ ಹೇಳ್ಬೋದು ನಾವು? ರಿಡಕ್ಷನ್. ವಾಟ್ ಇಸ್ ಬೈ ರಿಡಕ್ಷನ್? ರಿಡಕ್ಷನ್ ಅಂದರೆ ರೆಡ್ಯೂಸ್. ರಿಡಕ್ಷನ್ ಅಂದರೆ ಏನು? ರೆಡ್ಯೂಸ್. ಮತ್ತು ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ. ಕ್ಯಾನ್ಸಲ್ ಮಾಡೋದ್ರಿಂದ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅದಕ್ಕೆ ಅದನ್ನು ನಾವು ರಿಡಕ್ಷನ್ ಆಫ್ ಫ್ರ್ಯಾಕ್ಷನ್ ಅಂತ ಕೂಡ ನಾವು ಹೇಳ್ಬೋದು. ಇವಾಗ ನಾವಕ್ಕೆ ಅದನ್ನು ಹೆಂಗೆ ಸಾಲ್ವ್ ಮಾಡೋದಪ್ಪ ಅಂತ ನನಗೆ ಹೇಳ್ಕೊಡ್ತೀನಿ. ನಾವು ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನು ನಾನು ಸಾಲ್ವಿಂಗ್ ಸಮ್ ತಗೊಳ್ತೀನಿ. ನೀನಿದು 5/10 ಇಂಟು 4/12 ಇಂಟು ಅಂತ ಬಂದಿದ ತಕ್ಷಣ ನೀವು ಅನ್ಕೋಬೇಕು ಇಟ್ಸ್ ಅ ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ ಅಂತ. ಇವಾಗ ಇದನ್ನು ಹೆಂಗೆ ನಾವು ಸಾಲ್ವ್ ಮಾಡೋದು, ಹೆಂಗೆ ನಾವು ರೆಡ್ಯೂಸ್ ಮಾಡೋದು ಅನ್ನೋ ಕ್ವೆಶನ್ ಇರುತ್ತೆ ಅಲ್ವಾ? ಈಸಿ. ಯಾವಾಗಲೂ ನೀವು ನ್ಯೂಮರೇಟರ್ನ ಡಿನಾಮಿನೇಟರ್ ಜೊತೆ ಕ್ಯಾನ್ಸಲ್ ಮಾಡಬೇಕು. ಅದು ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. ಇನ್ನೊಂದು ಸೇಮ್ ಟೇಬಲ್ಸಿಂದ ಕ್ಯಾನ್ಸಲ್ ಮಾಡ್ಬೋದು ಅಥವಾ ಕೊಟ್ಟಿರೋಂಥ ನಂಬರ್ಗಳಿಂದಲೂ ನೀವು ಕ್ಯಾನ್ಸಲ್ ಮಾಡ್ಬೋದು. ಆದರೆ ನೀವು ಕ್ಲೀನಾಗಿ ನೆನಪಿಟ್ಕೋಬೇಕಾಗಿರೋದು ಯಾವುದಪ್ಪ ಅಂದರೆ, ಇವಾಗ ನೀವು ಒಂದು ನ್ಯೂಮರೇಟರ್ ಡಿನಾಮಿನೇಟರ್ನ ಕ್ಯಾನ್ಸಲ್ ಮಾಡ್ತಿದ್ದೀರಾ ಅಂದರೆ ಅದು ಸೇಮ್ ಟೇಬಲಿಂದನೇ ಇರಬೇಕು. ಬೇರೆ ಬೇರೆ ಟೇಬಲಿಂದ ನೀವು ಮಾಡೋಕ್ಕೆ ಆಗಲ್ಲ. ಸೊ ಇವಾಗ ಇಲ್ಲಿ 5/10 ಇಂಟು 4/12 ಅಂತ ಇದೆ. ಇದು ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ ಏನಿರೋದು. ಯಾವ ರೀತಿಯಲ್ಲಿ ಕ್ಯಾನ್ಸಲ್ ಮಾಡ್ಬೋದು? 2 ರೀತಿಯಲ್ಲಿ ನೋಡಿ. ಇದು ನ್ಯೂಮರೇಟರು, ಇದು ಡಿನಾಮಿನೇಟರ್ ಅಲ್ವಾ? ಇದೆರಡನ್ನೂ ಕ್ಯಾನ್ಸಲ್ ಮಾಡ್ಬೋದು. ಇನ್ನೊಂದು ಯಾವ ರೀತಿಯಲ್ಲಿ ಕ್ಯಾನ್ಸಲ್ ಮಾಡ್ಬೋದು? ಇವಾಗ ಇದು ನ್ಯೂಮರೇಟರ್ ಆದರೆ ಇದು ಡಿನಾಮಿನೇಟರ್ ಆಗುತ್ತೆ. ಈ ರೀತಿಯಲ್ಲೂ ನೀವು ಕ್ಯಾನ್ಸಲ್ ಮಾಡ್ಬೋದು. ಒಂದು ಸ್ಟ್ರೈಟ್ ಲೈನಲ್ಲಿ ಕ್ಯಾನ್ಸಲ್ ಮಾಡ್ಬೋದು, ಇನ್ನೊಂದು ಕ್ರಾಸ್ ಲೈನಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ನಾವು ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ನ ಸಿಂಪ್ಲಿಫೈಡ್ ವೇಯಲ್ಲಿ ಕ್ಯಾನ್ಸಲ್ ಮಾಡ್ತೀವಿ. ಸೊ ಲೆಟ್ ಮಿ ಗೆಟ್ ಇನ್ ದ ಪ್ರಾಬ್ಲಮ್ ನಾವು. 5/10 ಇಂಟು 4/12 ಯಾವ ರೀತಿಯಲ್ಲಿ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ರಿವೈಡ್ ಮಾಡ್ಕೊಂಡು ಒಂದು ಟೈಮ್ ನೋಡ್ಕೊಳ್ಳಿ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಚೆಕ್ ಮಾಡ್ತೀನಿ. ಎಲ್ಲಿ ನಾನು ಚೆಕ್ ಮಾಡೋದು? ನ್ಯೂಮರೇಟರ್ ಡಿನಾಮಿನೇಟರ್ನ ಚೆಕ್ ಮಾಡ್ತೀನಿ. ಸೊ ಇಲ್ಲಿ ನ್ಯೂಮರೇಟರ್ ಇಸ್ 5, ಡಿನಾಮಿನೇಟರ್ ಇಸ್ 10. ಎರಡು ಯಾವ ಟೇಬಲ್ಸಲ್ಲಿ ಹೋಗುತ್ತೆ? ಅಫ್ಕೋರ್ಸ್ 5 1s ಟೇಬಲ್ಸಲ್ಲಿ ಹೋಗುತ್ತೆ. ಹಾಗಾಗಿ 5 1s 5, 5 2s 10. ನೆಕ್ಸ್ಟು ಈ ಕಡೆಯೂ ನೀವು ಚೆಕ್ ಮಾಡಬೇಕು. ಈ ಫ್ರ್ಯಾಕ್ಷನ್ ನಂಬರ್ನು ಚೆಕ್ ಮಾಡಬೇಕು. ಇದ್ರಲ್ಲಿ ನಾನು ನೋಡಿದ್ರೆ 4 ಮತ್ತು 12 ಇರೋ ಕಾರಣಕ್ಕೆ ಎರಡು ಯಾವ ಟೇಬಲ್ಸಲ್ಲಿ ಹೋಗುತ್ತೆ? ಆರಾಮಾಗಿ 4 1sದಲ್ಲಿ ಹೋಗುತ್ತೆ. 4 1s 4, 4 3s 12. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೋಬೇಕು ಅಂದರೆ, ಇವಾಗ ಕ್ಯಾನ್ಸಲ್ ಆಗಿರೋವಂಥ ನಂಬರ್ಗಳನ್ನ ಬರ್ಕೊಳ್ತೀರಾ. 1 ಮತ್ತು 2 ಇಂಟು 1/3. ಸೊ ಇದು ನಿಮಗೆ ಕ್ಯಾನ್ಸಲ್ ಆಗಿ ಸಿಕ್ಕಿರೋವಂಥ ನಂಬರ್. ಇವಾಗ ಇದನ್ನು ಚೆಕ್ ಮಾಡ್ತೀರಾ. ಕ್ರಾಸಲ್ಲೂ ನೋಡಿ, ಸ್ಟ್ರೈಟ್ ಲೈನಲ್ಲೂ ನೋಡಿ, ಎರಡರಲ್ಲೂ ಇದು ಕ್ಯಾನ್ಸಲ್ ಆಗಿಲ್ಲ ಅಂದರೆ ಯು ಹ್ಯಾವ್ ಟು ಮಲ್ಟಿಪ್ಲೈ. ಹೆಂಗೆ ನೀವು ಮಲ್ಟಿಪ್ಲೈ ಮಾಡ್ತೀರಾ? ನ್ಯೂಮರೇಟರ್ನ ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ನ ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿರುವಂಥ ನ್ಯೂಮರೇಟರ್ ಯಾವುದು? 1 ಇಂಟು 1 is 1, 2 ಇಂಟು 3 is 6. ಸೊ ಇದು ನಿಮ್ಮ ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ ಆಗಿರುತ್ತೆ. ಸೊ ಇದೇ ಈಸಿಯೆಸ್ಟ್ ವೇಯಲ್ಲಿ ನೀವು ಈ ರೀತಿಯಲ್ಲಿ ನೀವು ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ನ ಸಾಲ್ವ್ ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ. ಸೊ ಇವಾಗ ನೆಕ್ಸ್ಟ್ ಸಮ್, ಇನ್ನೊಂದು ಸಮ್ನ ನಾವು ಟ್ರೈ ಮಾಡೋಣ. ನೆಕ್ಸ್ಟ್ ಸಮ್ ಇಸ್ 8/15 ಆ್ಯಂಡ್ 3/16. ಸೊ ಇವಾಗ ನೀವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಸ್ಟ್ರೈಟ್ ಲೈನಲ್ಲಿ ಕಂಪೇರ್ ಮಾಡ್ತೀರಾ. ಯಾವ ನಂಬರ್ ಯಾವುದ್ರ ಜೊತೆ ಕ್ಯಾನ್ಸಲ್ ಆಗುತ್ತೆ ಅಂತ. ಇವಾಗ 8 ಮತ್ತು 15 ಇದೆ. ಎರಡು ಯಾವ ಟೇಬಲು ಕಾಮನ್ ಆಗಿ ಬರಲ್ಲ, ಎರಡು ಬೇರೆ ಬೇರೆ ಟೇಬಲ್ಗಳಲ್ಲಿ ಬರುತ್ತೆ. ಹಾಗಾಗಿ ನೀವು ಈ ನ್ಯೂಮರೇಟರ್ನ ಈ ಡಿನಾಮಿನೇಟರ್ ಜೊತೆ ಕ್ಯಾನ್ಸಲ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ 3/16 ಹೋಗಿ ಎರಡು ಬೇರೆ ಬೇರೆ ಟೇಬಲ್ಗಳಲ್ಲಿ ಬರುತ್ತೆ, ಆದರೆ ಸೇಮ್ ಟೇಬಲ್ಸಲ್ಲಿ ಬರಲ್ಲ. ಹಾಗಾಗಿ ಇವಾಗ ಇವೆರಡನ್ನೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ನಾನು ನಿಮಗೆ ಯಾವ ರೀತಿಯಲ್ಲಿ ಹೇಳಿದ್ದೆ?
ಒಂದು ಸ್ಟ್ರೈಟ್ ಲೈನಲ್ಲಿ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದೆ, ಇನ್ನೊಂದು ಕ್ರಾಸ್ ಲೈನಲ್ಲಿ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದೆ. ಸೊ ಇವಾಗ ಕ್ರಾಸ್ ಲೈನಲ್ಲಿ ಹೆಂಗೆ ನೀವು ಕ್ಯಾನ್ಸಲ್ ಮಾಡ್ತೀರಾ ಇದನ್ನು? ಸೇ 8 ಇದೆ, 8 is the numerator, ಇನ್ನೊಂದು 16 ಇದೆ, 16 is the denominator. ಸೊ ಇದೆರಡು ನೀವು ಹೆಂಗೆ ಕ್ಯಾನ್ಸಲ್ ಮಾಡ್ತೀರಾ? 8 1s are 8, 8 2s are 16. ಕರೆಕ್ಟಾ? ಅದೇ ಥರ ಇಲ್ಲಿ 3 ಇದೆ, ಇಲ್ಲಿ 15 ಇದೆ. ಸೊ ಇದು ನ್ಯೂಮರೇಟರ್ ಆಫ್ ದಿಸ್ ನಂಬರ್, ಇದು ಡಿನಾಮಿನೇಟರ್ ಆಫ್ ದಿಸ್ ನಂಬರ್. ಸೊ ಇದು 3 1s are 3, 3 5s are 15. ಸೊ ಈ ರೀತಿಯಲ್ಲಿ ನೀವು ಕ್ರಾಸ್ ವೇಯಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ಇವಾಗ ಉಳ್ಕೊಂಡಿರೋ ನಂಬರ್ ಯಾವುದು? 1/5 ಇಂಟು 1/2. ಸೊ 1/5 ಇಂಟು 1/2 ಇದನ್ನು ಫರ್ದರ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಯಾಕಂದರೆ 1 is a prime number, 5 is a prime number, 2 is a prime number, ಎಲ್ಲನೂ ಪ್ರೈಮ್ ನಂಬರ್ ಇರೋ ಕಾರಣಕ್ಕೆ ನೀವೇನು ಮಾಡ್ತೀರಾ ಅಂದರೆ ನ್ಯೂಮರೇಟರ್ನ ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, ಡಿನಾಮಿನೇಟರ್ನ ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ದಿಸ್ ವಿಲ್ ಬಿ ಯೋರ್ ಆನ್ಸರ್. ಸೊ ಈ ರೀತಿಯಲ್ಲಿ ನೀವು ಮಲ್ಟಿಪ್ಲಿಕೇಶನ್ನ ಸಾಲ್ವ್ ಮಾಡ್ತಾ ಹೋದರೆ ತುಂಬ ಈಸಿಯಾಗಿ ಆನ್ಸರ್ಸ್ಗಳು ಸಿಗುತ್ತೆ. ಈ ಕ್ಲಾಸ್ ನಿಮಗೆ ಡೌಟ್ ಇಲ್ದಿರ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.